ಖಂಡಿತ ಕಳೆದ ದಿನಗಳು ಬರೆದ ಪುಟಗಳಂತೆ ಎಂಬ ಸುಂದರ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ. ಕಳೆದ ದಿನಗಳು ಬರೆದ ಪುಟಗಳಂತೆ. ಈ ಗಾದೆ ಮಾತು ನಮ್ಮ ಜೀವನದ ಒಂದು ಆಳವಾದ ಸತ್ಯವನ್ನು ನಿಖರವಾಗಿ ವಿವರಿಸುತ್ತದೆ. ಇದರರ್ಥ ನಮ್ಮ ಜೀವನದಲ್ಲಿ ಕಳೆದುಹೋದ ಪ್ರತಿಯೊಂದು ದಿನವೂ ಒಂದು ಪುಸ್ತಕದ ಬರೆಯಲ್ಪಟ್ಟ ಪುಟಗಳಿದ್ದಂತೆ. ನಮ್ಮ ಜೀವನವು ಒಂದು ದೊಡ್ಡ ಪುಸ್ತಕವಿದ್ದಂತೆ. ನಾವು ಬದುಕಿದ ಪ್ರತಿದಿನ, ಅನುಭವಿಸಿದ ಪ್ರತಿ ಘಟನೆ, ಕಲಿತ ಪ್ರತಿ ಪಾಠ ಇವೆಲ್ಲವೂ ಆ ಪುಸ್ತಕದ ಒಂದೊಂದು ಪುಟದಲ್ಲಿ ಬರೆಯಲ್ಪಡುತ್ತವೆ. ಈ ಪುಟಗಳನ್ನು ನಾವು ಮತ್ತೆ ಅಳಿಸಲು ಅಥವಾ ಬದಲಾಯಿಸಲು ಸಾಧ್ಯವಿಲ್ಲ. ಅವು ಶಾಶ್ವತವಾಗಿ ಅಲ್ಲಿಯೇ ಉಳಿಯುತ್ತವೆ. ಈ ಗಾದೆಯ ಆಳವಾದ ಅರ್ಥಗಳು: ಜ್ಞಾಪಕಗಳ ದಾಖಲೀಕರಣ. ನಮ್ಮ ನೆನಪುಗಳು ನಾವು ಬರೆದ ಪುಟಗಳಿದ್ದಂತೆ. ಸಂತೋಷ, ದುಃಖ, ಯಶಸ್ಸು, ವೈಫಲ್ಯ ಎಲ್ಲವೂ ನಮ್ಮ ನೆನಪಿನಾಳದಲ್ಲಿ ಅಚ್ಚೊತ್ತಿರುತ್ತವೆ. ಇವುಗಳನ್ನು ನಾವು ಭವಿಷ್ಯದಲ್ಲಿ ಮೆಲುಕು ಹಾಕಬಹುದು, ಆದರೆ ಅವುಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಕಲಿಕೆ ಮತ್ತು ಅನುಭವ. ಪ್ರತಿ ಪುಟವೂ ಒಂದು ಪಾಠವನ್ನು ಒಳಗೊಂಡಿರುತ್ತದೆ. ನಾವು ಮಾಡಿದ ತಪ್ಪುಗಳು, ನಾವು ಕಲಿತ ಪಾಠಗಳು, ನಾವು ಪಡೆದ ಅನುಭವಗಳು ಇವೆಲ್ಲವೂ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ಈ ಪುಟಗಳನ್ನು ಓದುವ ಮೂಲಕ ನಾವು ನಮ್ಮ ಹಿಂದಿನ ತಪ್ಪುಗಳನ್ನು ಪುನರಾವರ್ತಿಸದೆ ಉತ್ತಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಲು ಕಲಿಯಬಹುದು. ಕಾಲದ ನಿರಂತರ ಹರಿವು. ಸಮಯ ಎಂದಿಗೂ ನಿಲ್ಲುವುದಿಲ್ಲ. ಕಳೆದ ದಿನಗಳು ಮರಳಿ ಬರುವುದಿಲ್ಲ. ಒಮ್ಮೆ ಕಳೆದುಹೋದ ಸಮಯವನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಎಂಬುದನ್ನು ಈ ಮಾತು ನೆನಪಿಸುತ್ತದೆ. ಆದ್ದರಿಂದ ಪ್ರತಿಯೊಂದು ಕ್ಷಣವನ್ನು ವೈಸ್ಲಿ, ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳಬೇಕು ಎಂಬ ಸಂದೇಶವೂ ಇದರಲ್ಲಿದೆ. ಜವಾಬ್ದಾರಿ. ನಾವು ಬರೆಯುವ ಪ್ರತಿ ಪುಟವೂ ನಮ್ಮ ಆಯ್ಕೆಗಳ ಫಲಿತಾಂಶ. ನಮ್ಮ ನುಡಿ, ನಡೆ, ನಿರ್ಧಾರಗಳು ನಮ್ಮ ಜೀವನದ ಪುಟಗಳನ್ನು ಬರೆಯುತ್ತವೆ. ಆದ್ದರಿಂದ ನಮ್ಮ ಕಾರ್ಯಗಳ ಬಗ್ಗೆ ನಾವು ಜವಾಬ್ದಾರರಾಗಿರಬೇಕು ಮತ್ತು ಭವಿಷ್ಯದಲ್ಲಿ ನಾವು ಹೆಮ್ಮೆಪಡುವಂತಹ ಪುಟಗಳನ್ನು ರಚಿಸಲು ಪ್ರಯತ್ನಿಸಬೇಕು. ಸಂಕ್ಷಿಪ್ತವಾಗಿ, ಕಳೆದ ದಿನಗಳು ಬರೆದ ಪುಟಗಳಂತೆ ಎಂಬುದು ನಮ್ಮ ಭೂತಕಾಲವು ಶಾಶ್ವತವಾಗಿ ದಾಖಲಾಗಿರುತ್ತದೆ ಮತ್ತು ಅದು ನಮ್ಮ ವರ್ತಮಾನ ಹಾಗೂ ಭವಿಷ್ಯವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂಬುದನ್ನು ನೆನಪಿಸುತ್ತದೆ. ನಾವು ನಮ್ಮ ಹಿಂದಿನಿಂದ ಪಾಠ ಕಲಿತು ವರ್ತಮಾನದಲ್ಲಿ ಜಾಗರೂಕರಾಗಿ ಬದುಕಿ ಉತ್ತಮ ಭವಿಷ್ಯವನ್ನು ಸೃಷ್ಟಿಸಿಕೊಳ್ಳಬೇಕು ಎಂಬುದು ಈ ಗಾದೆಯ ಅಂತಿಮ ಸಂದೇಶ.